ಐಪಿಎಲ್ 18ನೇ ಆವೃತ್ತಿಯ ರಿವೆಂಜ್ ವೀಕ್ ಶುರುವಾಗಿದೆ. ಇವತ್ತು ಸೂಪರ್ ಸಂಡೆಯಲ್ಲಿ 2 ಮ್ಯಾಚ್ಗಳು ನಡೆಯಲಿವೆ. ಒಂದು ಮಧ್ಯಾಹ್ನದ ಮ್ಯಾಚ್, ಮತ್ತೊಂದು ಸಂಜೆ ಮ್ಯಾಚ್. ಮಧ್ಯಾಹ್ನದ ಮ್ಯಾಚ್ನಲ್ಲಿ ಆರ್ಸಿಬಿ ವರ್ಸಸ್ ಪಂಜಾಬ್ ಹಾಗೂ ಸಂಜೆ 7:30ಕ್ಕೆ ನಡೆಯುವ ಮ್ಯಾಚ್ನಲ್ಲಿ ಚೆನ್ನೈ ಮತ್ತು ಮುಂಬೈ ತಂಡಗಳು ಕಾದಾಡಲಿವೆ. 2 ಹೈ ವೋಲ್ಟೇಜ್ ಪಂದ್ಯಗಳಾಗಿದ್ದು ಆರ್ಸಿಬಿ ಮತ್ತು ಪಂಜಾಬ್ ಸೆಣಸಾಟವನ್ನ ನೋಡುವುದಕ್ಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ. ಹೌದು, ಆರ್ಸಿಬಿ ತಂಡ ತವರಿನಾಚೆ ಆಡಿರುವಂತಹ 4 ಪಂದ್ಯಗಳನ್ನು ಗೆದ್ದು ಬೀಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 3ಕ್ಕೆ 3 ಪಂದ್ಯಗಳನ್ನು ಸೋತಿದೆ. ಹ್ಯಾಟ್ರಿಕ್ ಸೋಲಿನ ಸುಳಿಯಲ್ಲಿ ಇರುವಂತಹ ಆರ್ಸಿಬಿ ಬೆಂಗಳೂರಿನ ಅಭಿಮಾನಿಗಳಿಗೆ ನಿರಾಸೆಯನ್ನ ಉಂಟುಮಾಡಿತ್ತು. ಇನ್ನು ಕಳೆದ ಮ್ಯಾಚ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಸೋಲನ್ನ ಕಂಡಿದ್ದು ಇವತ್ತು ಸೇಡನ್ನ ತೀರಿಸಿಕೊಳ್ಳೋ ತವಕದಲ್ಲಿದೆ. ಇವತ್ತಿನ ಪಂದ್ಯ ಪಂಜಾಬ್ನ ತವರು ಮೈದಾನ ಮುಲ್ಲಾನ್ಪುರದಲ್ಲಿ ನಡೆಯಲಿದೆ. ಇನ್ನು ಆರ್ಸಿಬಿ ಪಂಜಾಬ್ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳಲು ಹವಣಿಸ್ತಾ ಇದ್ರೆ ಪಂಜಾಬ್ ತನ್ನ ತವರಿನಲ್ಲಿ ಪಂದ್ಯ ಗೆಲ್ಲುವ ಆತ್ಮವಿಶ್ವಾಸದಲ್ಲಿದೆ. ಈಗಾಗಲೇ ನೋಡಿದಂಗೆ ಈ ಬಾರಿಯ ಆವೃತ್ತಿಯಲ್ಲಿ ಆರ್ಸಿಬಿ ತಂಡವು ಬಲಿಷ್ಠವಾಗಿದೆ. ಆದರೆ ತವರಿನಲ್ಲಿ ಆಡಿದಂತಹ ಪಂದ್ಯಗಳಲ್ಲಿ ಆರ್ಸಿಬಿ ತಂಡ ವೈಫಲ್ಯವನ್ನ ಕಾಣ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬ್ಯಾಟಿಂಗ್ನಲ್ಲಿ ಆರ್ಸಿಬಿ ಆಟಗಾರರು ಫೇಲ್ಯೂರ್ ಆಗ್ತಿದ್ದಾರೆ. ಒಬ್ರು ಔಟ್ ಆಗ್ತಾ ಇದ್ದ ಹಾಗೆ ಮತ್ತೊಬ್ರು ಸ್ಥಿರವಾಗಿ ನಿಂತು ಆಟದ ಪ್ರದರ್ಶನವನ್ನ ತೋರದೆ ಬ್ಯಾಕ್ ಟು ಬ್ಯಾಕ್ ಔಟ್ ಆಗ್ತಾ ಇರುವುದು ಆರ್ಸಿಬಿಗೆ ಸವಾಲಾಗಿದೆ. ಇನ್ನು ಕ್ಯಾಪ್ಟನ್ ರಜತ್ ಪಟಿದಾರ್ ಕೂಡ ದೊಡ್ಡ ಮೊತ್ತವನ್ನ ಕಲೆ ಹಾಕುವಲ್ಲಿ ವಿಫಲರಾಗ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರಿಂದ ಅತ್ಯುತ್ತಮ ಪ್ರದರ್ಶನ ಸಿಗ್ತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ. ಇನ್ನು ಟಿಮ್ ಡೇವಿಡ್ ಅವರ ಸ್ಫೋಟಕ ಆಟ ಆರ್ಸಿಬಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಬೌಲಿಂಗ್ ನಲ್ಲೇ ಹೆಜಲ್ವುಡ್, ಭುವನೇಶ್ವರ್ ಮತ್ತು ಕೃಣಾಲ್ ಪಾಂಡ್ಯ ಹಾಗೆಯೇ ಸುಯೇಶ್ ಶರ್ಮಾ ಮತ್ತಷ್ಟು ಪರಿಣಾಮಕಾರಿಯಾಗಿ ಎದುರಾಳಿ ತಂಡವನ್ನ ಅಟ್ಯಾಕ್ ಮಾಡಬೇಕಾದಂತಹ ಅಗತ್ಯತೆ ಇದೆ. ಹಾಗೆಯೇ ಪಂಜಾಬ್ ಕಿಂಗ್ಸ್ ಆಟಗಾರರು ಅತ್ಯುತ್ತಮ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ನಾಯಕ ಶ್ರೇಯಸ್ ಅಯ್ಯರ್, ಯುವ ಆಟಗಾರ ಪ್ರಿಯಾಂಶ್ ಪ್ರಭಸಿಮ್ರನ್, ನೇಹಲ್ ವಧೇರಾ ತಂಡದ ಪ್ರಮುಖ ಪಿಲ್ಲರ್ಗಳಾಗಿದ್ದಾರೆ. ಬೌಲಿಂಗ್ನಲ್ಲಿ ಯುಜವೇಂದ್ರ ಚಹಲ್ ಮತ್ತು ಅರ್ಷದೀಪ್ ಸಿಂಗ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಇನ್ನು ಪಂಜಾಬ್ ಮತ್ತು ಆರ್ಸಿಬಿ ಇದುವರೆಗೂ 34 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಆರ್ಸಿಬಿ 16 ಬಾರಿ ಗೆದ್ದಿದ್ರೆ ಪಂಜಾಬ್ 18 ಬಾರಿ ಗೆಲ್ಲುವ ಮೂಲಕ ಮೇಲುಗೈಯನ್ನ ಸಾಧಿಸಿದೆ. ಇನ್ನು ಇವತ್ತು ಮಧ್ಯಾಹ್ನ 3:30ಕ್ಕೆ ಪಂದ್ಯ ಶುರುವಾಗಲಿದ್ದು ಇಲ್ಲಿನ ಪಿಚ್ ಕಂಡೀಷನ್ ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ ಈ ಪಿಚ್ ಬ್ಯಾಟಿಂಗ್ ಸ್ನೇಹಿಯಾಗಿದೆ. ಇನ್ನು ಈ ಸೀಸನ್ನಲ್ಲಿ ನಡೆದಿರುವಂತಹ 6 ಇನ್ನಿಂಗ್ಸ್ಗಳ ಪೈಕಿ 3ರಲ್ಲಿ 200ಕ್ಕೂ ಅಧಿಕ ರನ್ಗಳನ್ನು ಕಲೆ ಹಾಕಲಾಗಿದೆ. ಆದರೆ ಕೊನೆ ಪಂದ್ಯದಲ್ಲಿ ಪಂಜಾಬ್ 111 ರನ್ ಗಳಿಸಿತ್ತು. ಕೆಕೆಆರ್ 95 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ವರ್ಷದ 3 ಪಂದ್ಯದಲ್ಲೂ ಮೊದಲು ಬ್ಯಾಟ್ ಮಾಡಿದ ತಂಡವೇ ಗೆದ್ದು ಬೀಗಿದೆ. ಹಾಗಾಗಿ ಇವತ್ತು ಟಾಸ್ ಯಾರು ವಿನ್ ಆಗ್ತಾರೆ, ಯಾರು ಫಸ್ಟ್ ಬ್ಯಾಟಿಂಗ್ ತಗೊಂತಾರೆ ಅನ್ನೋದ್ರ ಮೇಲೂ ಕೂಡ ಗೆಲುವು ಯಾರ ಕಡೆಗೆ ಒಲಿಯಲಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಿದೆ.